ನಮಸ್ಕಾರ ವೀಕ್ಷಕರೇ. ದಾಸಶ್ರೇಷ್ಠ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದಿನ ತರಗತಿಯಲ್ಲಿ ನಾವು ಕನಕದಾಸರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ದೇವನಾಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಕನಕದಾಸರು ಸುಮಾರು 1508ರಿಂದ 1606ರೊಳಗೆ ಜೀವಿಸಿದ್ದಾರೆ. ಇವರು ಪ್ರಮುಖ ಕೀರ್ತನಕಾರರು. ಇವರು 1508ರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರ ಊರು ಹಾವೇರಿ ಜಿಲ್ಲೆಯ ಬಾಡಗ್ರಾಮ. ಇವರ ಮೂಲ ಹೆಸರು ತಿಮ್ಮಪ್ಪ. ತಂದೆ ತಾಯಿ ಬೀರಪ್ಪ ಬಚ್ಚಮ್ಮ. ಕಲಿಯು ಕೂಡ ಹೌದು, ಕವಿಯು ಕೂಡ ಹೌದು. 78 ಗ್ರಾಮಗಳಿಗೆ ನಾಡಗೌಡ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಕನಕದಾಸರು. ಕೊಪ್ಪರಿಗೆ ತುಂಬಿದ ಕನಕ ದೊರೆಯಲಾಗಿ ಕನಕನಾಯಕ ಆದರೆಂದು ಪ್ರತೀತಿ. ಕೌಟುಂಬಿಕ ಜೀವನದಲ್ಲಿ ವೈರಾಗ್ಯ ಉದಯಿಸಿ ವ್ಯಾಸರಾಯರ ಶಿಷ್ಯರಾದರು. ಮುಂದೆ ಕನಕದಾಸರೆಂದೆನಿಸಿದರು. ಅಂದರೆ ಇವರಿಗೆ ಒಂದು ಕೊಡ ಬಂಗಾರ ಸಿಕ್ಕಿತ್ತು. ಅದನ್ನ ತೆಗೆದು ಬಂಗಾರ ಸಿಕ್ಕ ಕಾರಣ ಇವರು ಕನಕ ನಾಯಕನಾದರು. ಅದೇ ರೀತಿಯಾಗಿ ತಮ್ಮ ವೈರಾಗ್ಯ ಅಂದ್ರೆ ಕೌಟುಂಬಿಕ ಜೀವನದಲ್ಲಿ ವೈರಾಗ್ಯ ಉಂಟಾಯಿತು. ಅಂದ್ರೆ ಮನಸ್ತಾಪಗಳು ಉಂಟಾದ ಕಾರಣ ಅವ್ರ ಕೌಟುಂಬಿಕ ಜೀವನವನ್ನು ಬಿಟ್ಟು ಹೊರಗೆ ಬಂದು ವ್ಯಾಸರಾಯರ ಹತ್ರ ಅವ್ರು ಏನಾಗ್ತಾರೆ ಅಂದ್ರೆ ಶಿಷ್ಯರಾಗ್ತಾರ. ಆದ ಕಾರಣ ಕನಕ ದಾಸರಾದರು. ಕನಕ ಬಂಗಾರ ಸಿಕ್ಕಿದ್ರಿಂದ ದಾಸ ಆಗಿದ್ದು ವ್ಯಾಸರಾಯರ ಶಿಷ್ಯರಾದ ನಂತರ. ಓಕೆ, ಅವರ ಅಂಕಿತ ನಾಮ ಯಾವುದಂದ್ರೆ ಆದಿಕೇಶವ. ಇವರ ಆರಾಧ್ಯ ದೈವ ಅಥವಾ ಇಷ್ಟ ದೈವ ಕಾಗಿನೆಲೆಯ ಆದಿಕೇಶವ. ಇವರು ತಮ್ಮ ಕೀರ್ತನೆಗಳಲ್ಲಿ ಸಮಾಜದ ಮೂಢನಂಬಿಕೆಗಳನ್ನು ಖಂಡಿಸಿ ಭಗವಂತನನ್ನು ಸೇರುವ ಸರಳ ಮಾರ್ಗವನ್ನು ಬೋಧಿಸಿದ್ದಾರೆ. ನಂತರ ಮನೆಯಲ್ಲಿ ಜಾತಿ ಪದ್ಧತಿಯನ್ನು ವಿಡಂಬನೆ ಮಾಡಿದ್ದಾರೆ. ಅಂದ್ರೆ ಅವ್ರ ಮನೆಯಲ್ಲಿ ಆಗುತ್ತಿರುವಂತಹ ಜಾತಿ ಪದ್ಧತಿಯನ್ನು ಕೂಡ ಅವರು ಖಂಡನೆ ಮಾಡಿದ್ದಾರೆ. ಕನಕದಾಸರ ಕನಕನ ಕಿಂಡಿ ಎಲ್ಲಿ ಬರುತ್ತೆ? ಉಡುಪಿ ಒಳಗೆ ಬರುತ್ತೆ. ಇದು ಎಲ್ಲರಿಗೂ ಕೂಡ ನಿಮ್ಗೆ ಸ್ಟೋರಿ ಗೊತ್ತಿದೆ ಅಂತ ಅನ್ಕೋತೀನಿ, ನೋಡ್ಕೊಳ್ಳಿ. ನಂತರ ಕನಕದ ಇನ್ನೊಂದು ಸ್ಟೋರಿ ಇಲ್ಲಿ ನೋಡಿ. ಅಲ್ಲಿ 1506ರಿಂದ 1608 ತನಕ ಕೊಟ್ಟಿದ್ದೀನಿ. ಇದು ಗೌರ್ಮೆಂಟ್ ವೆಬ್ಸೈಟ್ ಒಳಗೆ ಕೊಟ್ಟಿರೋದೇ ಇದೆಲ್ಲ. ಓಕೆನಾ? ಎಲ್ಲರೂ ನೋಡ್ಕೋಬೇಕು. 1508ರಿಂದ 1607 ಗೌರ್ಮೆಂಟ್ ವೆಬ್ಸೈಟ್ ಒಳಗೆ ಕೊಟ್ಟಿರೋದು. 2 ಡೇಟ್ ಆಫ್ ಕೊಟ್ಟಿದ್ದಾರೆ. ಯಾವ್ದು ಸರಿ? ಯಾವ್ದು ಬರುತ್ತೆ ಅದು ಹಾಕ್ಬೇಕು. ಓಕೆನಾ? ಬಾಡ ಮತ್ತು ಬಂಕಾಪುರದ ಸ್ಥಳೀಯ ನಾಯಕನಾಗಿದ್ದ ಕನಕರು ಚಿಕ್ಕಂದಿನಿಂದಲೂ ಯುದ್ಧ ಪ್ರವೀಣನಾಗಿದ್ದರು. ಒಮ್ಮೆ ಯುದ್ಧರಂಗದಲ್ಲಿ ತೀವ್ರವಾಗಿ ಗಾಯಗೊಂಡ ಕನಕರು ಅಧಿಕಾರದ ಹಾಗೂ ಒಟ್ಟಾರೆ ಬದುಕಿನ ಅನಿಶ್ಚಿತತೆಯ ಬಗೆಗೆ ಜಿಗುಪ್ಸೆಯನ್ನು ತಳೆದು ಲೌಕಿಕ ಸುಖವನ್ನು ತ್ಯಜಿಸಿ ದಾಸ ಮಾರ್ಗವನ್ನು ಅನುಸರಿಸಿ ಕನಕದಾಸರೆಂದು ಪ್ರತೀತಿಯೊಂದು ಹೇಳುತ್ತದೆ. ಒಂದು ಪ್ರತೀತಿ ಒಂದು ರೀತಿ ಹೇಳಿದ್ರೆ ಇನ್ನೊಂದು ಪ್ರತೀತಿ ಇನ್ನೊಂದು ರೀತಿ ಹೇಳುತ್ತದೆ. ಬಟ್ ನಮಗ್ ಗೊತ್ತಿರಲಿ ಇದೆಲ್ಲ ಅವ್ರು ಏನ್ ಮಾಡಿದ್ರು? ಕನಕದಾಸರು ಸಮಾಜದಲ್ಲಿದ್ದ ಮೇಲು ಕೀಳು ಉಚ್ಚ ನೀಚ ಪರಿಭಾವನೆಯನ್ನು ಹೋಗಲಾಡಿಸಲು ಹೋರಾಟ ಮಾಡಿದರು. ಡಾಂಬಿಕ ಭಕ್ತಿಯನ್ನು ತಗಲಿದ್ದಾರೆ. ಮನ್ಸಾರೆ ಪೂಜೆ ಮಾಡ್ಬೇಕು, ಆಡಂಬರಕ್ಕೋಸ್ಕರ ಪೂಜೆ ಮಾಡಿದ್ರೆ ಕೆಲಸ ಆಗಲ್ಲ. ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರತಿ ಶನಿವಾರ ವಾಟ್ಸಪ್ ಸ್ಟೇಟಸ್ ಇಡ್ತೀವಿ, ಆಂಜನೇಯ ಬಂದು ನೋಡ್ತಾನೆ, ನೋಡಲ್ಲ. ಎಲ್ಲರೂ ಇಡ್ತಾರೆ ಅಂತ ನಾವ್ ಇಡೋದು, ಎಲ್ಲ ಇಡೋದಿಲ್ಲ. ಭಕ್ತಿ ಅನ್ನೋದು ಎಲ್ಲಿರ್ಬೇಕಂತ ನಮ್ಮ ಮನ್ಸಲ್ಲಿದ್ದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಭಕ್ತಿ ಇರ್ಬೇಕು. ಅದು ಬಿಟ್ಟು ಇವೆಲ್ಲ ಡಾಂಬಿಕ ಭಕ್ತಿ ಅಂತ ಕರೀತಾರ. ನೈಜ ಭಕ್ತಿ ಮಾರ್ಗದಿಂದ ಜನರು ದೈವ ಸಾನ್ನಿಧ್ಯವನ್ನು ಪಡೆಯಬಹುದೆಂದು ಬೋಧಿಸಿದ್ದಾರೆ. ಅದೇ ರೀತಿಯಾಗಿ ಈಗ ದೊಡ್ಡ ಕ್ಯಾಸ್ಟ್ ಒಳಗೆ ಯಾರು ಇರ್ತಾರಪ್ಪ ಅಂದ್ರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇದ್ದರು, ಇವ್ರಷ್ಟೇ ಏನಪ್ಪ ಮುಕ್ತಿ ಪಡಿತಾರ, ಇವ್ರಿಗೆ ಅಷ್ಟೇ ದೇವ್ರಿಗೆ ಸಿಗ್ತಾನ, ಬೇರೆಯವ್ರಿಗೆಲ್ಲ ಸಿಗಲ್ಲ ಅಂತ ಈ ತರ ಭಾವನೆ ಆಗಿನ ಸಮಾಜದಾಗಿತ್ತು. ಆ ಸಮಾಜದಾಗಿರುವಂತ ಈ ಭಾವನೆಯನ್ನು ಒಂದು ಕನಕದಾಸರು ತಮ್ಮ ಕೀರ್ತನ ಮುಖಾಂತರ ಒಡೆದು ಹಾಕಿದ್ದಾರೆ. ನಂತರ ಇವರ ಪ್ರಮುಖ ಕೀರ್ತನೆಗಳು ನೋಡೋಣ. ಕನಕದಾಸರ ಕೀರ್ತನೆಗಳು ಒಟ್ಟು 316. ಅದರೊಳಗೆ ಇಂಪಾರ್ಟೆಂಟ್ ಎಲ್ಲ ಲಿಸ್ಟ್ ಮಾಡಿದೀನಿ. ಎಕ್ಸಾಮ್ನಾಗ ಏನ್ ಮಾಡ್ತಾರಲ್ಲ, ತನು ನಿನ್ನದು ಜೀವನ ನಿನ್ನದು. ಈ ಕೀರ್ತನೆ ಬರೆದವರು ಯಾರು ಅಂತ ಕೇಳ್ತಾರ. ಇಂಪಾರ್ಟೆಂಟ್ ಕೀರ್ತನೆ ಇಲ್ಲಿ ಮೆನ್ಷನ್ ಮಾಡಿದೀನಿ, ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ತನು ನಿನ್ನದು ಜೀವನ ನಿನ್ನದು, ತಲ್ಲಣಿಸದಿರು ಕಂಡ್ಯ ತಾಳು ಮನವಿ, ನೀ ಮಾಯೆಯೊಳಗು ಮಾಯೆಯು ನಿನ್ನೊಳಗು, ಎಳ್ಳು ಕಾಳಿನಷ್ಟು ಭಕ್ತಿ ಎನ್ನೊಳಗಿಲ್ಲ, ದಾನ ಧರ್ಮವ ಮಾಡಿ ಸುಖಿಯಾಗು ಮನವಿ, ಆತನೊಲಿದ ಮೇಲೆ ಯಾತರ ಕುಲವಯ್ಯ, ಅಹುದಾದರ ಹುಹುದೇನು ಅಲ್ಲವಾದರಲ್ಲವೆನ್ನಿ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಜಪವ ಮಾಡಿದರೇನು ತಪವ ಮಾಡಿದರೇನು, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ದಾಸನಾಗು ವಿಶೇಷನಾಗು, ಕುಲವೆಂದು ಒಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ. ಇದು ಕನಕದಾಸರ ಪ್ರಮುಖ ಕೀರ್ತನೆಗಳು. ನಂತರ ಅವರ ಪ್ರಮುಖ ಕೃತಿಗಳನ್ನು ನೋಡೋಣ. ಕನಕದಾಸರ ಕೃತಿಗಳು ಮೋಹನ ತರಂಗಿಣಿ. ಇದಕ್ಕೆ ಇನ್ನೊಂದು ಹೆಸರೇನ ಕೃಷ್ಣ ಚರಿತೆ. ಇದು ಆಗಲೇ ಕ್ವಶನ್ ಆಗಿತ್ತು, ಇಂಪಾರ್ಟೆಂಟ್ ಗೊತ್ತಿರಬೇಕು. ಓಕೆನಾ? ಇದು ಸಾಂಗತ್ಯದೊಳಗೈತಿ. ಇದೆಲ್ಲ ಮೆನ್ಷನ್ ಮಾಡಿದ್ದೇನೆ. ಸಾಂಗತ್ಯ, ಭಾಮಿನಿ ಷಟ್ಪದಿ ತರ ಇವೆಲ್ಲ ಇಂಪಾರ್ಟೆಂಟ್, ಕೇಳುವ ಸಾಧ್ಯತೆ ತುಂಬಾ ಇದೆ. ಮೋಹನ ತರಂಗಿಣಿ, ಸಾಂಗತ್ಯ, ಕೃಷ್ಣ ಚರಿತೆ ಅಂತ ಕರೀತಾರೆ. ಓಕೆ, ನಳಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿದೆ. ರಾಮಧಾನ್ಯ ಚರಿತೆ ಭಾಮಿನಿ ಷಟ್ಪದಿಯಲ್ಲಿದೆ. ಹರಿಭಕ್ತಿ ಸಾರ ಭಾಮಿನಿ ಷಟ್ಪದಿಯಲ್ಲಿದೆ.
ನೃಸಿಂಹಸ್ತವ ಇನ್ನೂ ಕೂಡ ದೊರೆತಿಲ್ಲ. ಇವೆಲ್ಲ ಕನಕದಾಸರ ಪ್ರಮುಖ ಕೃತಿಗಳು. ಎಲ್ಲರಿಗೂ ಮತ್ತೊಮ್ಮೆ ಕನಕದಾಸರ ಜಯಂತಿಯ ಆರ್ಥಿಕ ಶುಭಾಶಯ ಕೊಡುತ್ತಾ, ನನ್ನ ಚಾನಲ್ ಯಾರಿಗಾದ್ರೂ ಇಷ್ಟ ಇದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.